ನಮಸ್ಕಾರ ಸ್ನೇಹಿತರೆ, ಸ್ವತ್ವಾಡೆಗೆ ಸ್ವಾಗತ. ನಾನು ಕಾರ್ತಿಕ್. ಚುನಾವಣೆ ಮುಗಿದ ನಂತರವೂ ಕೂಡ ಪ್ರತಿನಿತ್ಯ ಪಶ್ಚಿಮ ಬಂಗಾಳ ಸುದ್ದಿಯಲ್ಲಿಡ್ತಾ ಇದೆ. ಆಗ ಮಮತಾ ಬ್ಯಾನರ್ಜಿ, ಈಗ ಸುವೇಂದು ಅಧಿಕಾರಿಯ ನಿರ್ಧಾರಗಳು. ಯೋಗಿ ಆದಿತ್ಯನಾಥ್ರನ್ನೇ ಮೀರಿಸ್ತಾ ಇದ್ದಾರೆ ಸುವೇಂದು ಅಧಿಕಾರಿ ಅವರ ನಿರ್ಧಾರಗಳಲ್ಲಿ. ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಮುಖ 3 ಸುದ್ದಿಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದು, ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅತಿ ದೊಡ್ಡ ಶಾಕನ್ನು ಕೊಟ್ಟಿದ್ದು. 60% ಅವರಿಗೆ ಮೀಸಲಿಟ್ಟಿರುವಂಥ ಹಣದಲ್ಲಿ ಕಡಿತವನ್ನು ಅದರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಎರಡನೇದಾಗಿ, UCC ಯೂನಿಫಾರ್ಮ್ ಸಿವಿಲ್ ಕೋಡ್, ನರೇಂದ್ರ ಮೋದಿ ಅವರ ಸರ್ಕಾರ ದೇಶದಾದ್ಯಂತ ಇದನ್ನು ಜಾರಿ ಮಾಡಲಿಕ್ಕೆ ಚಿಂತನೆ ನಡೆಸ್ತಾ ಇದೆ. ಆದರೆ ಇದು ಟೆಕ್ನಿಕಲಿ ಸಾಧ್ಯ ಆಗ್ತಾ ಇಲ್ಲ, ನಂಬರ್ಗಳ ಕೊರತೆಯಿಂದಾಗಿ. ಉತ್ತರಾಖಂಡ ನಂತರ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗಲಿಕ್ಕಿದೆ. UCC ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇನ್ನು ಕೊನೆಯದಾಗಿ, ನಾರ್ತ್ ಸೈಡ್ ಡಿಸ್ಟ್ರಿಕ್ಟ್ಸ್ಗಳಿದ್ದಾವೆ, ಅಂದರೆ ಪಶ್ಚಿಮ ಬಂಗಾಳದ ಗಡಿಭಾಗದ ಜಿಲ್ಲೆಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ಆ ಜಿಲ್ಲೆಗಳಿಗೆ ಮತ್ತೆ ಆ ಜಿಲ್ಲೆಗಳನ್ನು ವಿಭಜನೆ ಮಾಡಿ ಅಲ್ಲಿ 5 ಜಿಲ್ಲೆಗಳನ್ನು ಫಾರ್ಮೇಷನ್ ಮಾಡ್ತಾರೆ. ಇದು ಕೂಡ ಅವರಿಗೆ ಹೊಡೆತವನ್ನು ಕೊಡುತ್ತೆ. ಒಟ್ಟಾರೆ ಈ 3 ಸುದ್ದಿಯು ಕೂಡ ಅಲ್ಪಸಂಖ್ಯಾತರಿಗೆ ಹೊಡೆತವನ್ನು ಕೊಡುವಂತಹ, ಅಂದರೆ ಶಾಕ್ ಕೊಡುವಂಥ ಸುದ್ದಿ. ಆರಂಭಿಕವಾಗಿ ಬಜೆಟ್ನ ವಿಚಾರಕ್ಕೆ ಬರೋಣ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ, ಹಿಂದಿನ ಮಮತಾ ಸರ್ಕಾರ, ಅದರ ಹಿಂದಿರುವಂಥ ಸರ್ಕಾರಗಳೆಲ್ಲವೂ ಕೂಡ ಒಂದೇ ರಾಜಕೀಯ ಮಾಡಿದ್ದವರು, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ. ಕಾಂಗ್ರೆಸ್ನಿಂದ ಹಿಡಿದು ಮಮತಾ ಬ್ಯಾನರ್ಜಿಯ ತನಕ. ಮಮತಾ ಬ್ಯಾನರ್ಜಿಯ ಕೊನೆ ಅವಧಿಯ ಬಜೆಟ್ನಲ್ಲೂ ಸಹ ಅದೇ ಅಲ್ಪಸಂಖ್ಯಾತರ ಸೆಂಟ್ರಿಕ್ ರಾಜಕಾರಣ ನಡ್ಕೊಂಡ್ಬಂದಿತ್ತು. ಅಲ್ಪಸಂಖ್ಯಾತರಿಗೆ 5,700 ಕೋಟಿಯನ್ನು ಮೀಸಲಾಗಿ ಇಡಲಾಯಿತು ಹಿಂದಿನ ಬಜೆಟ್ನಲ್ಲಿ. ಮಮತಾ ಬ್ಯಾನರ್ಜಿಯವರು 5,700 ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ. ಈಗ ಸುವೇಂದು ಅಧಿಕಾರಿಯವರು ಅದನ್ನು 2,165 ಕೋಟಿಗೆ ಇಳಿಸಿದ್ದಾರೆ. ಅಂದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಅಲ್ಪಸಂಖ್ಯಾತರಿಗೆ ಏಕೆ ಅಷ್ಟು ಬಜೆಟ್, ಅವರಿಗೆ ಏಕೆ ಅಷ್ಟು ಹಣ? ಅವರಿಗೆ ಅಷ್ಟು ಹಣದ ಅವಶ್ಯಕತೆ ಇಲ್ಲ. 2,165 ಕೋಟಿ ಸಾಕು. 60% ಲೆಕ್ಕದಲ್ಲಿ ನೋಡೋದಾದರೆ ಹಣವನ್ನು ಕಡಿತಗೊಳಿಸಿದ್ದಾರೆ. ಇದು ಮೊದಲ ಶಾಕ್. ಇನ್ನು ಈ ಗಡಿಭಾಗದ ಮದ್ರಸಾಗಳಿಗೆ ಏನು ಫಂಡ್ಗಳು ಹೋಗ್ತಾ ಇತ್ತು, ಅದಕ್ಕೂ ಕೂಡ ಕಡಿತ ಆಗುತ್ತೆ. ಅಜಿತ್ ದೋವಲ್ ರವರ ಒಂದು ವರದಿ ಇದೆಯಂತೆ. ಆ ವರದಿಯ ಪ್ರಕಾರ ಅಲ್ಲಿ ನಡೀತಾ ಇದ್ದದ್ದೇ ಬೇರೆ, ನಿಮ್ಗೆ ಗೊತ್ತಿರುತ್ತೆ. ಗಡಿಭಾಗದ ಮದ್ರಸಗಳಲ್ಲಿ ಮಾತ್ರ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿನ ಫಂಡ್ಗಳಿಗೂ ಕೂಡ ಕಡಿತ ಬಿದ್ದಂಗೆ ಆಯಿತು. ಬಜೆಟ್ ಈಗ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಈ ಒಂದು ವಾಕ್ಯವನ್ನು ಅನುಸರಿಸ್ತಾ ಇದ್ದಾರೆ. 5,700 ಕೋಟಿ ಇದ್ದಂಥದ್ದು 2,165 ಕೋಟಿಗೆ ಬಂದು ನಿಂತು. ಇನ್ನು ಬಹಳ ಪ್ರಮುಖವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್, ನರೇಂದ್ರ ಮೋದಿಯವರ ಮೂರನೇ ಅವಧಿಯಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಬಹುದೊಡ್ಡ ನಿರೀಕ್ಷೆನ ಇತ್ತು ಅವರಿಗೆ. ಅವರ ಎರಡನೇ ಅವಧಿಯ ಕೊನೆಯ ಸಂದರ್ಭದಲ್ಲಿ ಅವರು ಸಾಕಷ್ಟು ಮಾಧ್ಯಮಗಳಿಗೆ ಸಂದರ್ಶನದಲ್ಲಿ ಹೇಳಿದಂಥದ್ದು ಇದೆ. 400 ಪಾರ್ ಅಂತ ಹೇಳ್ತಿದ್ದಾರಲ್ಲ, ಇದೇ ಕಾರಣಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್, 1 ನೇಷನ್ 1 ಎಲೆಕ್ಷನ್, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಾಯ್ದೆಗಳನ್ನು ತರಲಿಕ್ಕೆ. ಬಟ್ ಈಗಿನ ಸನ್ನಿವೇಶ ನೋಡ್ತಾ ಇದ್ದರೆ, ಅವರು NDA ಮೈತ್ರಿಕೂಟದಲ್ಲಿದ್ದಾರೆ. NDA ಮೈತ್ರಿಕೂಟ ಸರ್ಕಾರನ ಆಳ್ತದೆ BJP. ನರೇಂದ್ರ ಮೋದಿಯವರ ಸರ್ಕಾರ ಸಿಂಗಲ್ ಹ್ಯಾಂಡೆಡ್ ಆಗಿ ಸರ್ಕಾರವನ್ನು ನಡೆಸ್ತಾ ಇಲ್ಲ. ನರೇಂದ್ರ ಮೋದಿಯವರ ಇಷ್ಟು ವರ್ಷಗಳ ಅಧಿಕಾರಾವಧಿಯಲ್ಲಿ ಬೇರೆಯವರೊಂದಿಗೆ ಡಿಪೆಂಡ್ ಆಗಿ ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ 2/3 ಮೆಜಾರಿಟಿ ಇವರಿಗೆ ಸಿಗೋದಿಲ್ಲ. 2/3 ಮೆಜಾರಿಟಿ ಸಿಗೋದಿಲ್ಲ ಆ ಒಂದು ಕಾಯ್ದೆಯನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ. ಹಾಗಾಗಿ ಇದು ಸದ್ಯದ ಮಟ್ಟಿಗೆ ಸಾಧ್ಯ ಆಗಲ್ಲ, ಕೇಂದ್ರದ ಮಟ್ಟಿಗೆ. ಇನ್ನು ರಾಜ್ಯವಾರು ಇದನ್ನು ಸಾಧ್ಯಗೊಳಿಸ್ಬೋದಲ್ಲ. ಈಗಾಗಲೇ ಉತ್ತರಾಖಂಡ್ ಈ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗಿದೆ. ಅಸ್ಸಾಂನಲ್ಲೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ಬರುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ BJP ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿ ಮಾಡಲಿಕ್ಕೆ ಹೋಗಿದೆ. ಜಾರಿ ಮಾಡುತ್ತೆ. ಅವರು ಚುನಾವಣೆಯ ಪ್ರಣಾಳಿಕೆಯಲ್ಲಿ ಹೇಳಿದರು, UCCಯನ್ನು ನಾವು ಜಾರಿಗೆ ತರ್ತೇವೆ. UCC ಅಂದರೆ ಏನು ಹೇಳಲ್ಲ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲ ಇದು ಕೂಡ. ಈ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ನಿಮಗೆ ಇಡೀ ದೇಶದ
ಪ್ರತಿಯೊಬ್ಬ ಅವನು ಯಾವುದೇ ಧರ್ಮಕ್ಕೆ ಸೇರಿರಲಿ ಅವನಿಗೆ ಒಂದೇ ಕಾನೂನು ಅನ್ವಯ ಆಗತ್ತೆ. ಧರ್ಮದ ಆಧಾರದ ಮೇಲೆ ಯಾರಿಗೂ ಸಹ ಈಗ ಶಿಕ್ಷೆಯ ಪ್ರಮಾಣವನ್ನು ಏರಿಕೆ ಮಾಡೋದಾಗಿರಲಿ ಕಡಿಮೆ ಮಾಡೋದಾಗಿರಲಿ ಆಗೋದಿಲ್ಲ. ಕ್ರಿಮಿನಲ್ ಕೇಸಸ್ಗಳಲ್ಲಿ ಇದು ನಡೀತಾ ಬಂದ. ಆದರೆ ಈ ಮದುವೆ ವಿಚಾರಗಳಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಸಪ್ರೇಟ್ ಬರುತ್ತೆ, ಈ ಮುಸ್ಲಿಮ್ಸ್ಗರಿಗೆ ಸಪ್ರೇಟ್ ಇರುತ್ತೆ, ಕ್ರಿಶ್ಚಿಯನ್ಗೆ ಸಪ್ರೇಟ್ ಇರುತ್ತೆ. ಹಾಗಾಗಿ ಎಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನೋಡೋದೇ ಆದರೆ ಇಡೀ ದೇಶದ ನಾಗರಿಕರಿಗೆ ಒಂದೇ ಕಾನೂನು, ಒಂದೇ ಮಾತಲ್ಲಿ ಹೇಳೋದಾದರೆ. ಈ ಇಸ್ಲಾಂನಲ್ಲೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಕಾನೂನು ಇದೆ, ಹಿಂದೂ ಧರ್ಮದಲ್ಲೇ ಬೇರೆ ಬೇರೆ ಕಾನೂನು ಇದೆ. ಅವು ಯಾವುವು ಕೂಡ ಧರ್ಮದ ಆಧಾರದ ಮೇಲೆ ನಿರ್ಣಯ ಆಗೋದಿಲ್ಲ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದೇ ಕಾನೂನು. ಅದನ್ನು ಜಾರಿಗೊಳಿಸ್ಬೇಕಂತ ಹೇಳಿ ಹೊರಟಿದೆ ನರೇಂದ್ರ ಮೋದಿಯವ್ರ ಸರ್ಕಾರ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಹಿಂದೆ ತ್ರಿಬಲ್ ತಲಾಖನ್ನು ಯಾವ ರೀತಿಯಾಗಿ ಬ್ಯಾನ್ ಮಾಡುತ್ತಲ್ಲ, ತ್ರಿಬಲ್ ತಲಾಖ್, ಅದಕ್ಕೆ ಮುಸ್ಲಿಂ ಸಮುದಾಯ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಈ UCCಗೂ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ BJP ರಾಜ್ಯರ ವ್ಯಾಪ್ತಿಗಳಲ್ಲಿ ಇದನ್ನು ಜಾರಿ ಮಾಡೋದು ಗುರಿಯನ್ನು ಹೊಂದಿದೆ. ಉತ್ತರಾಖಂಡಲ್ಲಾಗಿದೆ, ಈಗ ಪಶ್ಚಿಮ ಬಂಗಾಳದಲ್ಲೂ ಸಹ ಆ ಸಾಹಸ ಮಾಡಲಿಕ್ಕೆ ಹೊರಟಿದ್ದಾರೆ. ಸುವೇಂದು ಅಧಿಕಾರಿ ಅವರ ನೇತೃತ್ವದ ಸರ್ಕಾರ UCCಯನ್ನು ಜಾರಿಗೊಳಿಸಲಿಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸದನದಲ್ಲಿ ಸಹ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. 6 ತಿಂಗಳ ಒಳಗಾಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಸುವೇಂದು ಅಧಿಕಾರಿ ಅವರು ಘೋಷಣೆ ಮಾಡಿ ಹಾಕಿದೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ UCC ಏನೋ ನಾವು ನೋಡ್ಬೋದು ಅಂತೇಳಿ ಅನಿಸುತ್ತೆ ಅಲ್ಲ, ನೋಡುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಇಡೀ ದೇಶಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಅವಶ್ಯಕತೆ ಇದೆ, ಇಡೀ ದೇಶಕ್ಕಿದೆ. ಒಂದು ಧರ್ಮದವರಿಗೆ ಒಂದು ಕಾನೂನು, ಮತ್ತೊಂದು ಧರ್ಮದವರಿಗೆ ಒಂದೊಂದು ಕಾನೂನು. ಇದು ಮದುವೆಗಳ ವಿಚಾರದಲ್ಲಿ, ಆಸ್ತಿಗಳ ವಿಚಾರದಲ್ಲಿ, ವಾರಸ್ದಾರಿಕೆ ವಿಚಾರಗಳಲ್ಲಿ ಇದನ್ನು ನಾವು ಸಮಾನತೆ ಅಂತ ಹೇಳಿ ಕರೆಯೋದಕ್ಕಾಗಲ್ಲ. ಹಾಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತಲೇ ಹೇಳಬಹುದು. 3ನೇ ಸುದ್ದಿ, ಜಿಲ್ಲೆಗಳ ಸಂಖ್ಯೆಗಳು ಏರಿಕೆ ಆಗ್ತವೆ. 5 ಜಿಲ್ಲೆಗಳು ಹೊಸದಾಗಿ ರಚನೆ ಆಗ್ತವೆ. ಅದು ನಾರ್ತ್ ವೆಸ್ಟ್ ಬೆಂಗಾಲ್ ಅಂದರೆ ಗಡಿ ಭಾಗವನ್ನು ಹಂಚಿಕೊಂಡಿರುವಂತಹ ಜಿಲ್ಲೆಗಳಿದೆ. ಅಲ್ಲಿ ನಿಮಗೆ ಮುಸ್ಲಿಂ ಮೆಜಾರಿಟಿ ಆಗಿದೆ. ಯಾವ ಕಾರಣಕ್ಕೆ ಅಲ್ಲಿ ಮುಸ್ಲಿಮರ ಸಂಖ್ಯೆಗಳು ಹೆಚ್ಚಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ ನಾನು. ಅಕ್ರಮ ಬಾಂಗ್ಲಾದೇಶಿಗರು ದಂಡೋಪದಂಡವಾಗಿ ಬಂದು ಅಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಆ ಭಾಗದಲ್ಲಿ ಏಕಾಏಕಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಯಿತು. ಈಗ ಅದೇ ರೀತಿ ಮುಂದುವರ್ಕೊಂಡ್ಬಂದಿದೆ. ಈಗ ಅದನ್ನು 5 ಜಿಲ್ಲೆಗಳನ್ನಾಗಿ ಅಲ್ಲಿ ಮಾಡ್ತಾರೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿಯಾಗಿ ಇಷ್ಟು ದಿನಗಳ ಕಾಲ ನೀವು ನಿರೀಕ್ಷೆ ಮಾಡಿದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಇದರೊಂದಿಗೆ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.